ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘ್ನಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ಇವತ್ತಿನ ವಿಷಯ ಏನು ಅಂತ ಅಂದರೆ, ಸುಮ್ಮನೆ ಹಾಗೆ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಿನಿ ವ್ಲಾಗ್ ಥರ ಮಾಡೋಣ ಅಂತ ಮಾಡಿದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸೊ ಇವತ್ತೇನು ಅಂದರೆ, ಇವತ್ತು ಶನಿವಾರ ಆಗಿದ್ದರಿಂದ ಮನೆಯೆಲ್ಲ ಸ್ವಲ್ಪ ಮೆಸ್ಸಿ ಆಗಿತ್ತು. ಎಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೆ. ಅದಕ್ಕೇ ಒಂದು ವ್ಲಾಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ಕೋತಾ ಇದ್ದೆ. ನೋಡಿ, ನನ್ನ ಮಗಳು ನಗ್ತಾ ಇದ್ದಾಳೆ, ಹೊಟ್ಟೆ ಹಶ್ವಾಗಿದೆ ಅವಳಿಗೆ. ಅದಕ್ಕೆ ಅವಳಿಗೆ ರಾಗಿ ಸರಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಏನೋ ಒಂಥರ ಚೆನ್ನಾಗಿರುತ್ತೆ ಟೇಸ್ಟು. ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ತಂದು ಅದನ್ನು ಮಾಡಿ ಕೊಟ್ಟರೆ ಹೊಟ್ಟೆ ತುಂಬ ತಿಂದು ಮಲ್ಕೋತಾಳೆ. ಅದಕ್ಕೇ ಅದನ್ನು ಮಾಡಿ ಬೆಳಗ್ಗೆ ಸಾಯಂಕಾಲ ಅವಳಿಗೆ ತಿನ್ನಿಸ್ತೀನಿ. ಇನ್ನು ಅದು ಮುಗೀತು. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಅವಳಿಗೆ. ಏಕೆಂದರೆ ಮಾಮೂಲಿ ಮಕ್ಕಳು ತಿನ್ನೋ ಥರ ಇದ್ದರೆ ಇನ್ನೂ ಗಟ್ಟಿಯಾಗಬೇಕಿತ್ತು. ಅವಳು ಮಾಮೂಲಿ ತಿನ್ನೋ ಥರ ತಿನ್ನೋಕ್ಕಾಗಲ್ವಲ್ಲ, ಅಷ್ಟು ತೆಳ್ಳಗಿದ್ರೆ ಸಾಕು. ಅಳ್ತಾ ಇದ್ಲು ಅಂದ್ಬಿಟ್ಟು ಈಚೆ ಕರ್ಕೊಬಂದು ಸಮಾಧಾನ ಮಾಡಿ ಮತ್ತೆ ಒಳಗಡೆ ಕರ್ಕೊಂಡೋಗಿ ನಿಲ್ಲಿಸಿದ್ದೆ. ಒಂದು ಮೂಲೆಯಲ್ಲಿ ನಿಲ್ಸ್ಕೊಂಡು ನಗ್ತಾ ಇದ್ಲು. ಸರಿ ಅಂದ್ಬಿಟ್ಟು ಜಾಸ್ತಿ ನಿಲ್ಸೋದು ಬೇಡ ಅಂತ ಕೂರಿಸಿದ್ದೆ. ಅವಾಗವಾಗ ನಿಲ್ಲಿಸಿ ಅವಾಗವಾಗ ಕೂರಿಸಿ ಅಂತ ಹೇಳಿದ್ದಾರೆ ಡಾಕ್ಟ್ರು. ಸರಿ ಅಂತ ನಿಲ್ಲಿಸಿದ್ದೆ. ಆಮೇಲೆ ಕೂರಿಸ್ಬಿಟ್ಟು ಹೇಗಿದ್ರು ಸರಿ ಮಾಡಿದ್ನಲ್ಲ, ಅದನ್ನು ಆರಿಸ್ತಾ ಇದ್ದೆ. ಬಿಸಿ ಇತ್ತು ಅಂತ ಬಿಸಿ ಇದ್ದಿದ್ದನ್ನು ಆರಿಸ್ತಾ ಇದ್ದಾಗ ಸುಮ್ಮನೆ ತಿನ್ನು ಅಂತ ಅವಳು ತಿನ್ಸೋಣ ಅಂತ ಇದು ಮಾಡ್ತಾಯಿದ್ದೆ. ಅವಳು ಅಂತ ಇದ್ಲು, ಬಟ್ ತಿನ್ನೋಕ್ಕಾಗಲ್ವಲ್ಲ, ಸುಮ್ಮನಾದ್ಲು. ಸರಿ ಅಂದ್ಬಿಟ್ಟು ತಿನ್ನಿಸಿ ಮಲಗಿಸೋಣ ಅಂತ ಮಲಗಿಸ್ದೆ. ಎಷ್ಟು ಪ್ರಯತ್ನಪಟ್ಟು ಮಲ್ಕೊಳ್ಳಿಲ್ಲ ಅವಳು. ಆಮೇಲೆ ಅವ್ರ ಅಪ್ಪ ಬಂದು ಎತ್ಕೊಂಡ್ರು ಅವಳನ್ನ. ನೀನೇನು ಮಲಗಿಸ್ಬೇಡ ಕುಡೀಲಿ ಅಂತ. ಸರಿ ಅಂತ ಮತ್ತೆ ವಾಪಸ್ ಹೋಗಿ ಅವಳಿಗೆ ಹಾಲು ಪೌಡರು ಮತ್ತು ಸೆರೆಲಾಕು, ಪ್ಯಾಂಪರ್ಸು ಎಲ್ಲ ಖಾಲಿಯಾಗಿತ್ತು ಅಂತ ತಗೊಬಂದ್ಮೇಲೆ ನಾನು ಡೇಟೆಲ್ಲ ಚೆಕ್ ಮಾಡಿ ಎತ್ತಿಡ್ತಾ ಇದ್ದೆ. ಯಾವಾಗಲೂ ಅಷ್ಟೇ, ತಂದಿದ್ದ ತಕ್ಷಣ ನಾನು ಡೇಟೆಲ್ಲ ನೋಡ್ತೀನಿ. ಡೇಟೆಲ್ಲ ನೋಡಿಬಿಟ್ಟು ಅವ್ಳಿಗೆ ಕೊಡೋದು ನಾನು. ನೋಡಿ, ಮನೆಯೆಲ್ಲ ಎಷ್ಟು ಮೆಸ್ಸಿ ಆಗಿದೆ ಅಂತ ನೀವೇ ನೋಡಿ. ನಿಮಗೆ ಗೊತ್ತಾಗುತ್ತೆ ಮನೆ ಎಷ್ಟು ಗಲೀಜು ಮಾಡಿದ್ದಾಳೆ ಅಂತ. ಇನ್ನು ಸರಿ ಅಂದ್ಬಿಟ್ಟು ಬೆಳಿಗ್ಗೆ ನಾಷ್ಟ ಮಾಡಿರಲಿಲ್ಲ. ಮಧ್ಯಾಹ್ನ ಬಂದು ನಮ್ಮ ಯಜಮಾನ್ರು ಅದರಿಂದ ಬಿಸಿ ರೈಸ್ ಮಾಡಿ ಸ್ವಲ್ಪ ಚಿತ್ರಾನ್ನ ಗೊಜ್ಜನ್ನ ಹಾಕಿ ಇಬ್ಬರು ಊಟ ಮುಗಿಸ್ಕೊಂಡು ಅವಳಿಗೆ ಸ್ನಾನ ಮಾಡಿಸ್ಬೇಕು ಅಂತ ಎಲ್ಲ ತೆಗಿತಾ ಇದ್ವಿ. ಸ್ನಾನ ಮಾಡಿಸೋಣ ಅಂತ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡೋಣ ಅಂತ ತೆಗೆದು ಅವಳನ್ನ ಕ್ಲೀನ್ ಮಾಡಿಟ್ಟಿದ್ದೀವಿ. ಇನ್ನು ಸರಿ ಅಂತ ಅಪ್ಪ ಎತ್ಕೊಂಡಿದ್ರು. ತಡಿ, ಮನೆ ಕೆಲಸ ಆಗುತ್ತೆ ಅಂತ ಮನೆ ಕೆಲಸ ಮಾಡಿಕೊಂಡೆ ನಾನು. ಕಿಚನೆಲ್ಲ ತುಂಬ ಗಲೀಜಾಗಿತ್ತು. ಅದಕ್ಕೋಸ್ಕರ ವಾರಕ್ಕೊಂದ್ಸಲಿ ಡೀಪ್ ಕ್ಲೀನ್ ಮಾಡಬೇಕಲ್ಲ. ಸರಿ ಅಂದ್ಬಿಟ್ಟು ಡೀಪ್ ಕ್ಲೀನ್ ಮಾಡೋಣ ವೀಕ್ಲಿ ಒನ್ಸ್ ಅಂತ ಎಲ್ಲ ನೀಟಾಗಿ ತೊಳಿತಾ ಇದ್ದೆ. ನನಗೆ ಎಷ್ಟೇ ವಾರ ಪೂರ್ತಿ ಏನೇ ಕ್ಲೀನ್ ಮಾಡಿದ್ರು ವಾರಕ್ಕೊಂದ್ಸತಿ ಅಡುಗೆ ಮನೆ ಮಾತ್ರ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಇಲ್ಲಾಂದರೆ ಏನೋ ಒಂಥರ ಅನಿಸುತ್ತೆ, ಏನೋ ಕಳ್ಕೊಂಡಂಗೆ ಅನ್ನಿಸ್ತಾ ಇರುತ್ತೆ ನನಗೆ. ಒಂಥರ ಇರಿಟೇಷನ್ ಆಗುತ್ತೆ. ಅಷ್ಟರಲ್ಲಿ ಇವರಿಬ್ಬರು ಕೂಸುಮರಿ ಮಾಡ್ತಾ ಮಲಗಿದ್ರು ಅಪ್ಪ ಮಗಳು. ನೋಡಿ, ಎಷ್ಟು ಮೆಸ್ಸಿ ಆಗಿದೆ ಬೀರು ಎಲ್ಲ, ತುಂಬ ಮೆಸ್ಸಿ ಆಗಿದೆ. ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಎಲ್ಲ ಬಟ್ಟೆ ಎಲ್ಲ ತೆಗೆದು ಆಚೆ ಹಾಕಿದ್ದೆ. ಸರಿ ಅಂತ ಇನ್ನು ಯಾವಾಗಪ್ಪ ಇದೆಲ್ಲ ಕ್ಲೀನ್ ಮಾಡೋದು ಅಂತ ಮನಸ್ಸಲ್ಲೇ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನೀವೇ ನೋಡ್ತಾ ಇದ್ದೀರಾ, ಎಲ್ಲ ಕ್ಲೀನಾಗಿ ಎತ್ತಿಡ್ತಾ ಇದ್ದೆ. ನಮ್ಮ ಯಜಮಾನ್ರ ಬಟ್ಟೆ ಎತ್ತಿಡಬೇಕು ಅಂದರೆ ತುಂಬ ಸಾಹಸ ಮಾಡಬೇಕು ನಾನು. ಅವರೊಬ್ಬರು ಬಟ್ಟೆನೇ ತುಂಬ ಗಲೀಜಾಗುತ್ತೆ, ತುಂಬ ಮೆಸ್ಸಿಯಾಗಿ ಇಟ್ಕೋತಾರೆ. ಎಷ್ಟೇ ಕ್ಲೀನ್ ಮಾಡಿದ್ರು ಕ್ಲೀನಾಗಿ ಇಟ್ಕೊಳ್ಳಲ್ಲ. ಅದರಿಂದ ಅವಳು ಅಳ್ತಾ ಇದ್ಲು ಅಂತ ಅವಳು ರೂಮಲ್ಲಿ ಮಲಗಿಸ್ಕೊಂಡು ಮನೆಯೆಲ್ಲ ಬೀರು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಬೀರು ಮೇಲೆಲ್ಲ ಪೋರ್ಷನೆಲ್ಲ ಕ್ಲಿಯರ್ ಆಯಿತು. ಇನ್ನು ಕೆಳಗಡೆ ನನ್ನ ಜ್ಯುವೆಲರಿ ಬಾಕ್ಸು, ನಂದು ಜ್ಯುವೆಲರಿ ಫ್ಯಾನ್ಸಿ ಐಟಮ್ಸ್ನೆಲ್ಲ ಹೆಂಗಂದರೆ ಹಂಗೆ ಇಟ್ಟಿದ್ನಲ್ಲ, ಅದನ್ನೆಲ್ಲ ಕ್ಲಿಯರಾಗಿ ಎತ್ತಿಡೋಣ ಅಂದ್ಬಿಟ್ಟು
ಸ್ಟೋರೇಜ್ ಎಲ್ಲ ನೀಟಾಗಿ ಸ್ಟೋರೇಜ್ ಮಾಡಿ ಅಂತ ಎಲ್ಲ ನೋಡ್ತಾ ಇದ್ದೆ. ಎಲ್ಲ ಎತ್ಬಿಟ್ಟು ಎಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ಎಲ್ಲ ಹಾಕ್ಕೊಂಡು ಒಂದೊಂದು ಕಡೆ ಇಟ್ಬಿಟ್ಟಿರ್ತೀನಿ. ಅದಕ್ಕೇ ಎಲ್ಲ ತೆಗ್ದು ಕ್ಲೀನ್ ಮಾಡಿಬಿಡೋಣ. ಹೇಗಿದ್ರು ಇವತ್ತು ಫ್ರೀ ಆಗಿದ್ದೀನಲ್ಲ, ವೀಕ್ಲಿ ಒನ್ಸ್ ಅಲ್ವಾ, ಕ್ಲೀನ್ ಮಾಡ್ಕೊಬಿಡೋಣ ಅಂತ ಎಲ್ಲ ತೆಗಿತಾ ಇದ್ದೆ. ಕ್ಲೀನ್ ಮಾಡಿರಲಿಲ್ಲ ಬೀರುನ. ಆಗಲೇ ಒಂದು 2 ತಿಂಗಳಾಗಿತ್ತು ಕ್ಲೀನ್ ಮಾಡಿ. ಸರಿ ಇವತ್ತು ಟೈಮ್ ಇದೆಯಲ್ಲ, ಹೇಗಿದ್ರು ಆಚೆ ಬಿಸಿಲಿರಲಿಲ್ಲ, ತುಂಬ ಮೋಡ ಮುಚ್ಚಿತ್ತು. ಆದ್ದರಿಂದ ಸರಿ ಅಂದ್ಬಿಟ್ಟು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ಬೀರು ಎಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೆ. ಮಾಡಿಕೊಂಡು ಯಾವ್ಯಾವ ಥಿಂಗ್ಸ್ ಎಲ್ಲೆಲ್ಲಿ ಇರಬೇಕು ಅಂತ ಎಲ್ಲ ನೀಟಾಗಿ ಸೆಟಪ್ ಮಾಡಿ ಎಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೆ. ನೀವೇ ನೋಡ್ಬೋದು ಆವಾಗಲೇ ಹೇಗಿತ್ತು ಇವಾಗ ಹೇಗಿದೆ ಅಂತ. ಮಾಮೂಲಿ ನಾನು ಇದೇ ಥರ ಇಟ್ಕೋತೀನಿ. ಮೆಸ್ಸಿ ಆಗಿಬಿಡುತ್ತೆ ಆವಾಗವಾಗ. ಏನು ಮಾಡೋಕ್ಕಾಗಲ್ಲ, ಮಗು ಇರೋ ಮನೆ ಅಲ್ವಾ. ಇನ್ನು ನಮ್ಮ ಯಜಮಾನರು ಸ್ವಲ್ಪ ಎಲ್ಲೋ ಹೊರಟಿದ್ರು, ಅದಕ್ಕೆ ಬಟ್ಟೆ ಪ್ಯಾಕ್ ಮಾಡಿಕೊಡ್ತಾ ಇದ್ದೆ ಅವ್ರಿಗೆ. ನಾನು ಹೋಗಬೇಕಿತ್ತು, ಕಾರಣಾಂತರಗಳಿಂದ ಮಿಸ್ ಆಯಿತು. ಅದು ಹೋಗೋಕ್ಕಾಗಲಿಲ್ಲ. ಇದ್ದೇ ಇರುತ್ತಲ್ಲ, ಮನೆ ಅಂದಮೇಲೆ ಏನಾದ್ರು ಪ್ರಾಬ್ಲಮ್ಸ್ ಇರುತ್ತಲ್ವ. ಅದರಿಂದ ನಾನು ಹೋಗೋಕ್ಕಾಗಲಿಲ್ಲ. ನಮ್ಮ ಯಜಮಾನ್ರು ಒಬ್ಬರು ಹೋದರು. ಅದಕ್ಕೆ ಅವ್ರಿಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳೋಕ್ಕೆ ಅಷ್ಟಾಗಿ ಗೊತ್ತಾಗಲ್ಲ. ನಾವು ಒಂದು ಹೇಳಿದ್ರೆ ಅವರೇ ಒಂದು ಮಾಡ್ತಾರಲ್ವ ಗಂಡು ಮಕ್ಕಳು. ಅದಕ್ಕೋಸ್ಕರ ಸರಿ ನಾನೇ ಪ್ಯಾಕ್ ಮಾಡಿಕೊಡ್ತೀನಿ ಬನ್ನಿ ಅಂದ್ಬಿಟ್ಟು ನನ್ನ ಮಗಳದ್ದೆಲ್ಲ ಫೈಲ್ಸ್ ಇತ್ತು, ಹಾಸ್ಪಿಟಲ್ ಫೈಲ್ಸು. ಅದನ್ನೆಲ್ಲ ತೆಗೆದು ಈಚೆ ಇಟ್ಬಿಟ್ಟು ಬ್ಯಾಗ್ನ ಕ್ಲೀನ್ ಮಾಡಿ ಅದರಲ್ಲೆಲ್ಲ ಬಟ್ಟೆ ಹಾಕ್ತಾಯಿದ್ದೀನಿ. ಎಲ್ಲ ಬಟ್ಟೆ ಹಾಕಿ ಪ್ಯಾಕ್ ಮಾಡ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಆಡ್ಕೊತಾಯಿದ್ರು ನನ್ನ, ಏನು ಒಂದೇ ಸಲ ಬಿಟ್ಟು ಕಳಿಸ್ತಾ ಇದೆಯಾ ನನ್ನ, ಅಷ್ಟೊಂದು ಬಟ್ಟೆ ಹಾಕ್ತಾಯಿದ್ಯಾ ಬ್ಯಾಗ್ ಒಳಗಡೆ, ಏನು ಹೋಗ್ತಾಯಿದ್ದೀನಿ ಮನೆಗೆ ಬರೋದು ಬೇಡವಾ, ಇನ್ನೂ ಒಂದು ವಾರ ಬಿಟ್ಕೊಂಡು ಬರಬೇಕಾ, ಒಂದು ವಾರ ಮನೆಗೆ ಬರಬಾರ್ದು ಅನ್ನೋ ಥರ ಪ್ಯಾಕಿಂಗ್ ಮಾಡ್ತಾಯಿದ್ಯಾ ಅಂತ ತಮಾಷೆ ಮಾಡ್ತಾಯಿದ್ರು. ಹಾಗೇನಿಲ್ಲ ಅಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೆ. ತುಂಬ ಚಳಿ ಅಲ್ವಾ, ಅದಕ್ಕೋಸ್ಕರ ಒಂದು ಟೋಪಿ ಕೂಡ ಹಾಕಿದೆ ಬ್ಯಾಗ್ ಒಳಗಡೆ. ನಮಗೆ ಮನೆ ಒಳಗಡೆನೇ ಚಳಿ ತಡೆಯೋಕ್ಕಾಗಲ್ಲ. ಇನ್ನು ಅವ್ರು ಹೋಗೋ ಜಾಗದಲ್ಲಿ ತುಂಬ ಅಂದರೆ ತುಂಬ ಚಳಿ ಇರುತ್ತೆ. ಅದು ಯಾವ ಜಾಗ ಏನು ಅಂತ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಲಾಸ್ಟಲ್ಲಿ ಹೇಳೋವರೆಗೂ ನೀವು ಈ ವಿಡಿಯೋನ ಮಿಸ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಮತ್ತು ನನ್ನದು ಜರ್ಕಿನ್ ಇತ್ತು, ಆ ಜರ್ಕಿನ್ ಕೊಟ್ಟು ಕಳಿಸ್ದೆ. ಅವ್ರ ಜರ್ಕಿನ್ ನಾನು ಹಾಕ್ಕೋತೀನಿ, ನನ್ನ ಜರ್ಕಿನ್ ಅವ್ರು ಹಾಕ್ಕೋತಾರೆ. ಅದು ಆವಾಗಲಿಂದನೂ ನಮಗೆ ರೂಢಿ ಆಗಿಬಿಟ್ಟಿದೆ. ನಮಗದು ಮೊದಲಿಂದನೂ ರೂಢಿ ಆಗಿಬಿಟ್ಟಿದೆ. ಅದಕ್ಕೆ ಸರಿ ಅಂತ ಎಲ್ಲ ನೀಟಾಗಿ ಹಾಕಿ ಪ್ಯಾಕ್ ಮಾಡ್ತಾಯಿದ್ದೆ. ಇನ್ನು ಅವಳು ನನ್ನ ಮಗಳು ಆ ಕಡೆ ತಿರ್ಕೊಂಡು ಏನು ಕೈಗೆ ಸಿಗುತ್ತೋ ಅದನ್ನೆಲ್ಲ ತೊಗೊಂಡು ಆಟ ಆಡ್ತಾ ಇದ್ಳು. ಅವಳು ಈ ಥರ ಆಟ ಆಡ್ಕೊಂಡಿದ್ರೆ ನನಗೆ ಏನು ಡಿಸ್ಟರ್ಬೆನ್ಸ್ ಆಗೋಲ್ಲ. ಇನ್ನು ಈ ಕಡೆ ತಿರ್ಕೊಂಡು ಅಳ್ತಾ ಇದ್ಳು. ಸರಿ ನೀನು ಅಳು ಮಗಳೇ, ನಾನು ಮೊದಲು ಎಲ್ಲ ಮುಗಿಸ್ತೀನಿ ಪ್ಯಾಕಿಂಗು ಅಂದ್ಬಿಟ್ಟು ಪ್ಯಾಕ್ ಮಾಡ್ತಾಯಿದ್ದೆ. ಎಲ್ಲೇ ಹೋದ್ರು ಒಂದು ಪೆನ್ನು ಅಂತ ತೊಗೊಂಡು ಹೋಗ್ತೀನಿ ನಾನು. ಪೆನ್ ಬೇಕಾಗುತ್ತೆ, ಎಂಥ ಟೈಮಲ್ಲಾದರೂ ಬೇಕಾಗುತ್ತಲ್ವ. ಪೆನ್ನಿದ್ರೆ ಒಂದು ಸೇಫ್ಟಿ, ಏನಾದರೂ ಬರ್ಕೊಳ್ಳೋಕ್ಕಾಗುತ್ತೆ ಅಂದ್ಬಿಟ್ಟು ಒಂದು ಪೆನ್ ಇಟ್ಟೆ. ಇನ್ನು ಬಟ್ಟೆ ಎಲ್ಲ ವಾಶ್ ಆಗಿತ್ತು, ಬಟ್ಟೆ ಎಲ್ಲ ಒಣಗಾಕ್ತಾಯಿದ್ದೆ. ಅಲ್ಲಿಂದ ಬಂದು ಅವಳಿಗೆ ಸ್ನಾನ ಮಾಡಿಸೋಣ ಅಂದ್ಕೊಂಡೆ. ತುಂಬ ಮೋಡ ಮುಚ್ಚಿತ್ತಲ್ಲ, ಅದರಿಂದ ಸ್ನಾನ ಮಾಡಿಸೋದು ಬೇಡ, ಶೀತ ಆಗುತ್ತೆ ಅಂದ್ಬಿಟ್ಟು ಹಾಗೆ ಮೈ ಒರೆಸ್ದೆ. ನೀಟಾಗಿ ಮೈ ಒರೆಸಿ ಬಿಸಿನೀರಲ್ಲಿ ನೀಟಾಗಿ ಮೈ ಒರೆಸ್ದೆ. ಅವಳಿಗೆ ಮೈ ಒರೆಸಿ ನೀಟಾಗಿ ರೆಡಿ ಮಾಡಿ ಮಲಗಿಸಿದ್ದೆ. ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ನೋಡಿ. ಮತ್ತು ನಾವೇ ಆಡಿಸ್ಬೇಕಲ್ವಾ, ಅದಕ್ಕೆ ಸ್ವಲ್ಪ ಬೇಜಾರಾಯಿತು. ಸರಿ ಅಂದ್ಬಿಟ್ಟು ಅವಳನ್ನೆಲ್ಲ ರೆಡಿ ಮಾಡಿ ಫುಲ್ ಕಂಪ್ಲೀಟಾಗಿ ಅವಳನ್ನ ರೆಡಿ ಮಾಡಿ ಅವಳಿಗೆ ಊಟ ಎಲ್ಲ ತಿನ್ನಿಸಿ ಮಲಗಿಸಿದ್ವಿ. ಆದರೂ ಮಲಗಿಲ್ಲ ಅವಳು. ನಿದ್ದೆ ಅನ್ನೋದೇ ಮಾಡಲ್ಲ ಅವಳು ಬೆಳಗ್ಗೆಯಿಂದ ಸಂಜೆವರೆಗೂ. ಸಂಜೆ ನಾವು ಎಬ್ಬಿಸಿದ್ರೂ ಎದ್ದೇಳಲ್ಲ. ಅದರಿಂದ ಎಲ್ಲ ಪ್ಯಾಕ್ ಮಾಡ್ಕೊತಾಯಿದ್ರು ನಮ್ಮ ಯಜಮಾನ್ರು. ಫೋನ್ಗಳು, ಕೇಬಲ್ಗಳು, ಚಾರ್ಜರ್ ಪಿನ್ನು, ಪವರ್ ಬ್ಯಾಂಕು ಎಲ್ಲ ಹಾಕ್ಕೊತಾಯಿದ್ರು. ಗಂಡು ಮಕ್ಕಳು ಆಸ್ತಿ ಅಲ್ವಾ ಅದೆಲ್ಲ, ಅದಕ್ಕೆ ಎಲ್ಲ ಹಾಕ್ಕೊತಾಯಿದ್ರು ಒಳಗಡೆ. ಸರಿ ಹಾಕೊಳ್ಳಿ ನಿಮ್ಗೆ ಏನೇನು ಬೇಕೋ ಎಲ್ಲ ಬ್ಯಾಗಿಗೆ ಅಂದ್ಬಿಟ್ಟು ಸುಮ್ಮನಿದ್ದೆ. ಸರಿ ಅಂತ ಜರ್ಕಿನ್ ಹಾಕ್ಕೊಂಡ್ರು. ಅಲ್ಲೇ ಹೋಗಿ ಹಾಕ್ಕೋತೀನಿ ಅಂದರು. ಬೇಡ ಇಲ್ಲೇ ಹಾಕ್ಕೊಳ್ಳಿ ಅಂತ ಹೇಳಿ, ತುಂಬ ಚಳಿ ಇತ್ತಲ್ಲ, ಇಲ್ಲೇ ಹಾಕ್ಕೊಳ್ಳಿ ಅಂತ ಹೇಳಿದೆ. ಸರಿ ಅಂತ ಅಪ್ಪ ಮಗಳು ಸ್ವಲ್ಪ ಮಾತಾಡಿಕೊಂಡ್ರು ಕಷ್ಟ ಸುಖ. ಸರಿ ಬರ್ತೀನಮ್ಮ ಅಂತ ಅವ್ಳಿಗೊಂದು ಸಲ ಟಾಟಾ ಮಾಡಿ
ನನಗೂ ಒಂದ್ಸಲ ಟಾಟಾ ಮಾಡಿ ಸರಿ ನಮ್ಮ ಬರ್ತೀನಿ ಬಾಯ್, ಮನೆ ಕಡೆ ಹುಷಾರು, ಮಗು ಹುಷಾರು ಅಂದ್ಬಿಟ್ಟು ಇನ್ನು ಇವರು ಹೊರಟರು. ಇನ್ನು ಇವರು ಹೋಗ್ತಾ ಇರೋದು ಎಲ್ಲಿಗೆ ಅಪ್ಪ ಅಂತ ಅಂದರೆ ಮಂತ್ರಾಲಯ ಹೋಗ್ಬೇಕಿತ್ತು. ನಾನು, ಪಾಪು, ನಮ್ಮ ಹಸ್ಬೆಂಡು 3 ಜನ ಹೋಗ್ಬೇಕಿತ್ತು. ನಾನು ಹೋಗೋಕ್ಕಾಗಲಿಲ್ಲ, ಅವಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ವಲ್ಲ, ಚಳಿ ಜಾಸ್ತಿ ಇದೆಯಲ್ಲ, ಅದರಿಂದ ಅವರೊಬ್ಬರೇ ಹೋದರು. ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಫ್ರೆಂಡ್ಸ್.